ಇವತ್ತಿನ ರೆಸಿಪಿ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಏನು ಚೆನ್ನಾಗಿರುತ್ತೆ ಅನ್ನೋಷ್ಟು ಟೇಸ್ಟಿಯಾಗಿ ಬರೋಂಥ ತವಾ ಫಿಶ್ ಫ್ರೈ ಮಾಡೋವಂಥ ವಿಧಾನ ತೊಗೊಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. ಫಸ್ಟು ಮಸಾಲೆಗೆ 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರು, 1/2 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡ್ರು ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ಟೀ ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಒಂಚೂರು ಮಸಾಲೆ ಗಟ್ಟಿ ಆಗ್ತಿದೆ ಅನ್ನೋದಾದರೆ 1 ರಿಂದ 2 ಟೀ ಸ್ಪೂನ್ ನೀರಾದರೂ ಆ್ಯಡ್ ಮಾಡಿಕೊಡಿ. ಇಲ್ಲ ಅಂತಂದರೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಒಂಚೂರು ನೀವು ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿಯಾಗಿ ಅಂದರೆ ಮ್ಯಾರಿನೇಟ್ ಮಾಡಲಿಕ್ಕೆ ಫಿಶಸ್ಗೆ ಈಸಿಯಾಗಿರೋ ಥರ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆಗೆ 1 kg ಆಗೋಷ್ಟು ಫಿಶ್ ತೊಗೊಂಡಿದ್ದೀನಿ. ಕಟ್ಲಾ ಫಿಶ್ಶು, ನೀವು ಯಾವ ಫಿಶ್ ಆದರೂ ತೊಗೊಳ್ಳಿ. ಫ್ರೈ ಪೀಸಸ್ನ ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ಅರಿಶಿನ ಪುಡಿಯಲ್ಲಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೆ. ಆ ಫಿಶ್ ಪೀಸಸ್ಗೆ ಈ ರೀತಿಯಾಗಿ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಸುತ್ತು ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ಮಿನಿಮಮ್ ಒಂದು 15 ರಿಂದ 20 ನಿಮಿಷ ನೆನ್ಕೊಳ್ಳೋಕ್ಕೆ ಬಿಟ್ಬಿಡಿ. ಸೊ ದಟ್ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಫಿಶ್ಶು. ಈ ರೆಸಿಪಿ ಕಂಪ್ಲೀಟ್ ಸೀಕ್ರೆಟ್ ಎಲ್ಲ ಈ ಬೇಯಿಸೋ ವಿಧಾನದಲ್ಲೇ ಇರೋದು. ಫಸ್ಟ್ ಒಂದು ಬಾಣಲೆಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಮ್ಯಾರಿನೇಟ್ ಮಾಡ್ಕೊಂಡಿದ್ದಂಥ ಫಿಶ್ ಪೀಸಸ್ನ ಆ್ಯಡ್ ಮಾಡಿಕೊಂಡು ಒಂದು ಸೈಡು ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಮತ್ತೊಂದು ಕಡೆ ತಿರುಗಿಸ್ಕೊಂಡು ಮತ್ತೊಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. 10 ಮಿನಿಟ್ಸ್ ಆದಮೇಲೆ ಈ ಒಂದು ಫಿಶ್ ಪೀಸಸ್ ಎಲ್ಲ ಬೆಂದಿರುತ್ತಲ್ಲ ಅದನ್ನು ಅಂಚಿನ ಕೊನೆಗೆ ಅಂದರೆ ಎಡ್ಜಸ್ಗೆ ಮೂವ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇರೋ ರೀತಿಯಲ್ಲಿ ವಿಡಿಯೋದಲ್ಲಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಡ್ಜಸ್ಗೆಲ್ಲ ಮೂವ್ ಮಾಡಿಕೊಂಡು ಇದನ್ನು ಈ ಎಣ್ಣೆಲಿ ಬಿಟ್ಕೊಂಡಿರೋಂಥ ಮಸಾಲ ಪೀಸಸ್ನೆಲ್ಲ ಒಂಚೂರು ಹೊರಗಡೆ ತಳ್ಳಿ ಇದನ್ನು ಈ ರೀತಿಯಾಗಿ ಹೊಸದಾಗಿ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಫಿಶ್ ಪೀಸಸ್ನ ಆ್ಯಡ್ ಮಾಡಿಕೊಂಡು ಅದೇ ರೀತಿಯಲ್ಲಿ 10 ಮಿನಿಟ್ಸ್ ಬೇಯಿಸ್ಕೋಬೇಕಾಗತ್ತೆ ಎರಡೂ ಕಡೆ. ಬಟ್ ನೀವು ಒಂದು ಕಡೆ ತಿರುಗಿಸ್ಕೋಬೇಕಾದ್ರೆ ಈ ಅಂಚಲ್ಲಿರೋಂಥ ಫಿಶ್ ಪೀಸಸ್ನ ಕೂಡ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. 10 ಮಿನಿಟ್ಸ್ ಆದಮೇಲೆ ಈ ಅಂಚಲ್ಲಿರೋಂಥ ಫಿಶ್ ಪೀಸಸ್ನ ತೆಗೆದುಬಿಟ್ಟು ಮಧ್ಯದಲ್ಲಿರೋಂಥ ಫಿಶ್ ಪೀಸಸ್ನ ಮತ್ತೆ ಎಡ್ಜಸ್ಗೆ ಮೂವ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಫಿಶ್ ಪೀಸಸ್ನ ಕರೆಕ್ಟಾಗಿ ಒಂದು 5 ನಿಮಿಷ 6 ನಿಮಿಷ ಹಾರಕ್ಕೆ ಬಿಟ್ಬಿಡಿ. ಮತ್ತೆ ಆ ಫಿಶಸ್ನ ನಾವು ಬೇಯಿಸ್ಕೋಬೇಕಾಗತ್ತೆ. ಆವಾಗಲೇ ಫಿಶ್ಶು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ನಾವು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದ್ದಂಥ ಫಿಶ್ ಪೀಸಸ್ನ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಎರಡೂ ಕಡೆ ತಿರುಗಿಸ್ಕೊಂಡು ಈ ರೀತಿ ಬೇಯಿಸ್ಕೊಂಡು ನಿಮಗೆ ಟೈಮ್ ಇತ್ತು ಅಂತಂದರೆ ಇನ್ನೊಂದು ಸಲ ಎಡ್ಜಸ್ಗೆ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ 3 ನಿಮಿಷ ಬೇಯಿಸ್ಕೊಂಡ್ರೆ ಸಿಕ್ಕಾಬಟ್ಟೆ ಕ್ರಿಸ್ಪಿಯಾಗಿರುತ್ತೆ. ಯಾವುದೇ ರೀತಿ ಫಿಶ್ಶು ಮಾಂಸ ಬಿಟ್ಟು ಹೋಗೋಲ್ಲ. ತುಂಬ ಕ್ರಿಸ್ಪಿಯಾಗಿ ಸಕ್ಕ ಟೇಸ್ಟಿಯಾಗಿರುತ್ತೆ. ನಾನೆಲ್ಲ ಒಂದೇ ಪ್ಯಾನಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.